ನಮಸ್ತೆ, ನಾನು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅಂತ, ಎಲುಬು ಮತ್ತು ಮೂಳೆ ಕೀಲು ವಿಭಾಗದ ಮುಖ್ಯಸ್ಥ ಕೆಸಗಡೆ ಆಸ್ಪತ್ರೆಯಿಂದ. ಇಲ್ಲಿ ಒಳಗಡೆ ಈಗ ಜಸ್ಟ್ ನೋಡಿದ್ ಬಂದ ಹಾಗೆ ತಾಯಿ ಉಸಿರಾಡ್ತಾ ಇದ್ದಾರೆ, ಕೈಯೆಲ್ಲ ಅಲ್ಲಾಡಿಸ್ತಾ ಇದ್ದಾರೆ. ಅವರಿಗೆ ಆಕ್ಸಿಜನ್ ಮತ್ತೆ ಐ ಫ್ಲೂಯಿಡ್ಸ್ ಎಲ್ಲ ಹಾಕಿದ್ದೇವೆ. ಮಗು ಒಂದು ತೀರ್ಕೊಂಡಿದೆ ಒಳಗಡೆ ಇರುವಂತದ್ದು, ಇನ್ನೊಂದು ಮಗು ಗಂಭೀರವಾಗಿದೆ. ಉಸಿರಾಟದ ತೊಂದರೆ ಇದ್ದಿದ್ದರಿಂದ ರೆಸ್ಕ್ಯೂ ಮಿಷನ್ ಬಂದ್ ಮಾಡಿಬಿಟ್ಟು ಅವರಿಗೆ ಇಂಟಿಬ್ಯೂಟ್ ಮಾಡಿ ಈಗ ಆಂಬ್ಯುಬ್ಯಾಗ್ ಮಾಡ್ತಾ ಇದ್ದೇವೆ. ಕಂಡೀಷನ್ ತುಂಬಾ ಚಿಂತಾಜನಕ ಆಗಿದೆ. ಬಟ್ NDRF ಎಲ್ಲರೂ ಸಂಘ ಸಂಸ್ಥೆಗಳು ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಗು ಮತ್ತೆ ತಾಯಿ ಹೊರಗೆ ಬರ್ಬೋದು ಅಂತ ಆಶಿಸ್ತಾ ಇದ್ದಾರೆ. ನಮಸ್ಕಾರ. ಇದು ಮಂಗಳೂರು ಉಲ್ಲಾಲ ತಾಲೂಕಿನ ಮಂಜನಾಡಿ ಮಂಟೆಪದ ಭಾಗದ ಅಂಬದೈಸ್ಲು ಎಂಬ ಒಂದು ಜಾಗ. ಈಗಾಗಲೇ ಹವಾಮಾನದ ವೈಪರೀತ್ಯದಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಆ ಗುಡ್ಡ ಕುಸಿದು ಮನೆಯ ಮೇಲೆ ಬಿದ್ದಿದೆ. ಮನೆಯ ಒಳಗಡೆ ಇರತಕ್ಕಂಥವರು ನಮ್ಮ ಕಾಂತಪ್ಪ ಪೂಜಾರಿ ಅವರು, ಮನೆಯ ಯಜಮಾನ. ಅವರ ಕಾಲು ತುಂಬ ಡ್ಯಾಮೇಜ್ ಆಗಿದೆ. ಅದರ ಜೊತೆಗೆ ಅವರ ಪತ್ನಿ ಈಗಾಗಲೇ ದುರ್ಮರಣಕ್ಕೀಡಾಗಿದ್ದಾರೆ. ಅವರ ಮಗ ಸೀತಾರಾಮ್ ಮನೆಯಿಂದ ಹೊರಗಡೆ ಬಂದದ್ರಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದರ ಜೊತೆಗೆ ಇಲ್ಲಿ ಅವರ ಮಗನ ಹೆಂಡತಿ ಅಶ್ವಿನಿ ಮತ್ತು ಆರುಷ ಮತ್ತು ಆರ್ಯನ್ ಅವರಿಬ್ಬರು ಮಕ್ಕಳು ಒಳಗಡೆ ಸಿಲುಕಿಕೊಂಡಿದ್ದಾರೆ. ಅವರನ್ನು ಹೊರಗೆ ತೆಗೆಯುವಂಥ ಕೆಲಸ ಕಾರ್ಯಗಳು ಬರದಿಂದ ಸಾಗ್ತಾ ಇದೆ. ಅವರ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ಅಧಿಕಾರಿ ವರ್ಗದವರು, ರಾಷ್ಟ್ರೀಯ ರಕ್ಷಣಾ ತಂಡದವರು, NDRF ಎಲ್ಲರೂ ಕೂಡ ಆ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಎಲ್ಲರೂ ಒಟ್ಟಾಗಿ ಆದಷ್ಟು ಬೇಗ ಅವರನ್ನ ಮನೆಗೆ ಸಿಲುಕಿಕೊಂಡಿರುವ ಮೂರರ ಜೀವವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಬರದಿಂದ ಸಾಗ್ತಾ ಇದೆ. ಮಂಜನಾಡಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಹಳ ವಿಷಾದಕರ ಮತ್ತು ಇದನ್ನು ನಾವೆಲ್ಲರೂ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇಡೀ ಬೆಟ್ಟವೇ ಒಂದು ಮನೆ ಮೇಲೆ ಬಿದ್ದರೆ ಯಾವ ಪರಿಸ್ಥಿತಿ ಆಗ್ಬೋದು ಅಂತ ಊಹಿಸಲು ಅಸಾಧ್ಯವಾಗಿದೆ. ಈಗ ನಮ್ಮ SDRFನವರು ಮತ್ತು ನಮ್ಮ ಇಡೀ ರಕ್ಷಣೆ ಮಾಡತಕ್ಕಂಥ ತಂಡ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಒಂದು ತಾಯಿ, ಒಬ್ಬರು ವಯಸ್ಸಿನ ಒಂದು ಮಹಿಳೆ ಒಂದು ತೀರಿ ಹೋಗಿದ್ದಾರೆ. ಉಳಿದ ಮಕ್ಕಳಿಗೆ ರಕ್ಷಣೆ ಮಾಡಲು, ತಾಯಿ ಮತ್ತು ಮಗು ರಕ್ಷಣೆ ಮಾಡಲು ಎಲ್ಲ ಕಾರ್ಯಕ್ರಮ ಆಗ್ತಾ ಇದೆ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಸರ್ಕಾರದವರು ಇಲ್ಲಿ ಬಂದಿದ್ದೇವೆ ಮತ್ತು ಇದರಲ್ಲಿ ಏನೇನು ಸಾಧ್ಯ ಉಂಟಾಗಿ ಎಲ್ಲವನ್ನು ಮಾಡಲಿಕ್ಕೆ ನಾವು ಕೂಡ ಕ್ರಮ ತಗೊಳ್ತೇವೆ. ಎಲ್ಲ ಜಿಲ್ಲಾಡಳಿತ ಮತ್ತು ಯಾರು ರಕ್ಷಣೆ ಮಾಡಬೇಕಾದಂಥ ದಳ ಏನಿದೆ ಅದು ಸಂಪೂರ್ಣವಾಗಿ ಇಲ್ಲಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅದು ಅವರು ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ತಾಯಿ ಮತ್ತು ಮಗುವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಈಗ ಖಂಡಿತವಾಗಿ ಮಾಡ್ತಿದೆ. ಆಕ್ಸಿಜನ್ ಇರ್ಬೋದು, ಎಲ್ಲ ಸಕಲ ಸಿದ್ಧತೆಗಳು ಮಾಡಿದ್ದೇವೆ. ಯಾರೂ ನಿರೀಕ್ಷೆ ಮಾಡದಂಥ ಅನಿರೀಕ್ಷಿತವಾಗಿದ್ದ ವಿಷಾದನೀಯ ಹವಾಮಾನ ವೈಪರೀತ್ಯದಿಂದಲೇ ಈ ಕೆಲಸ ನಡೆದಿದೆ. ಹಾಗಾಗಿ ನಾವೆಲ್ಲರೂ ಇದರ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಏನು ಜೀವವನ್ನು ಉಳಿಸಲಿಕ್ಕೆ ಸಾಧ್ಯನೋ ಅದೆಲ್ಲವನ್ನು ಮೊದಲನೇ ಹಂತವಾಗಿ ನಾವು ಮಾಡ್ತೇವೆ. ಮತ್ತು ಅವ್ರಿಗೆ ಏನು ಮಾಡಬೇಕಾದ್ರೂ ಮುಂದೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಊರಿನವರು, ಅಧಿಕಾರಿಗಳು, ಪೊಲೀಸರು, ವೈದ್ಯಾಧಿಕಾರಿಗಳು, ಊರಿನ ಪ್ರಊರಿನ ಎಲ್ಲ ಪಕ್ಷಭೇದ ಮರೆತು ನಾವೆಲ್ಲ ಇವತ್ತು ಇಲ್ಲಿ ನಿಂತುಕೊಂಡು ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಸಿದ್ಧತರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.